ಹೀಗೆ ಒಂದು ಕುತೂಹಲ ಏನಿದ್ದು ಅಂತ ಅಂದ್ರೆ ಬುಧವಾರ ಯಾವ ಸಮಯದಲ್ಲಿ ಏನು ಎತ್ತ ಅಂತ ಹೇಳ್ಕೊಂಡ್ಬಿಟ್ಟು 4:05 ಇದೀಗ ಪ್ರಮಾಣ ವಚನಕ್ಕೆ ಟೈಮ್ ಕೂಡ ಫಿಕ್ಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಿರುವಂತದ್ದು ಒಂದು ಕುತೂಹಲ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಯಾರ್ಯಾರು ಅವರ ಸಂಪುಟವನ್ನ ಸೇರ್ತಾ ಇದ್ದಾರೆ ಅನ್ನುವಂಥದ್ದು ಮಾತ್ರ. ಬನ್ನಿ ಹಾಗಾದ್ರೆ ಬೆಳಗ್ಗೆಯಿಂದ ಆದಂತ ಡೆವಲಪ್ಮೆಂಟ್ಸ್ ಏನೇನಿತ್ತು, ಜೊತೆಗೆ ಎಲ್ಲೂ ಕೂಡ ಒಂದು ಗೊಂದಲ ಗದ್ದಲಕ್ಕೆ ಅನುವು ಮಾಡ್ಕೊಡ್ದೇ ಇರೋ ಹಾಗೆ ಅಥವಾ ಅವಕಾಶ ಮಾಡ್ಕೊಡ್ದೇ ಇರೋ ಹಾಗೆ CLP ಸಭೆನೂ ಕೂಡ ಮುಕ್ತಾಯ ಆಗಿ ಹೋಗ್ಬಿಡ್ತಲ್ಲ, ಹೇಗಿದೆಲ್ಲ ನಡ್ಕೊಂಬಂತು. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗ ಒಂದು ರಿಪೋರ್ಟ್ ನೋಡ್ಕೊಂಬ. 3ನೇ ತಾರೀಕು ಬುಧವಾರ ಸಾಯಂಕಾಲ 5:15. ಒಂದು ಚಾರ್ಜ್ ಟೇಕಿಂಗ್ ಅನ್ನೋದು ಏನಿದೆ ಅದನ್ನು ಆಡಂಬರದಿಂದ ಕೂಡಿರಬಾರ್ದು, ಆದಷ್ಟು ಸಿಂಪಲ್ ಆಗಿ ತಗೋಬೇಕು. ಅಜ್ಜಯ್ಯನ ಆಶೀರ್ವಾದ ಡಿಕೆ ಬದುಕಿನಲ್ಲಿ ಚಮತ್ಕಾರ. ಅದೆಷ್ಟು ಪ್ರಾರ್ಥನೆ, ಅದೆಷ್ಟು ಹೋರಾಟ. ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಫಲದ ಮೇಲೆ ನಿರೀಕ್ಷೆ ಮಾಡೋ ಡಿಕೆ ತಮ್ಮ ಪರಿಶ್ರಮದ ವಿಚಾರದಲ್ಲಿ ಯಾವತ್ತೂ ರಾಜಿಯಾಗಿಲ್ಲ. ತಾವು ಆರಾಧಿಸೋ ನೊಣವಿನಕೆರೆ ಅಜ್ಜಯ್ಯನನ್ನ ಡಿಕೆ ಭಕ್ತಿ ಭಾವದಿಂದ ಪೂಜಿಸ್ತಾರೆ, ಆರಾಧಿಸ್ತಾರೆ. ಯಾವುದೇ ಶುಭ ಕೆಲಸ ಮಾಡಬೇಕಾದ್ರೆ ಮೊದಲು ಅಜ್ಜಯ್ಯನ ಆಶೀರ್ವಾದವನ್ನ ಡಿಕೆ ಪಡೀತಾರೆ. ರಾಜಕೀಯ ಹಾಗೂ ತಮ್ಮ ವೈಯಕ್ತಿಕ ಜೀವನದ ಪ್ರಮುಖ ನಿರ್ಧಾರಗಳನ್ನ ಅಜ್ಜಯ್ಯನ ಸೂಚನೆಯಂತೆಯೇ ಮಾಡಿದ್ದಾರೆ. ಅದರಂತೆಯೇ ಇದೀಗ ಅಜ್ಜಯ್ಯ ನೀಡಿದ ಶುಭ ಮುಹೂರ್ತದಂದೇ ಡಿಕೆ ಪಟ್ಟಾಭಿಷೇಕ ನಡೆಯಲಿದೆ. ಜೂನ್ 3ರಂದೇ ಡಿಕೆ ಪ್ರಮಾಣ ವಚನ ನಡೆಯೋದು ಫಿಕ್ಸ್ ಆಗಿದೆ. ಜೂನ್ 3ರಂದು ರಾಜ್ಯದಲ್ಲಿ ಡಿಕೆ ರಾಜ್ಯಭಾರ ಆರಂಭವಾಗಲಿದೆ. ದೊಡ್ಡಾಲಹಳ್ಳಿಯ ಕೆಂಪೇಗೌಡರ ಮಗ ಶಿವಕುಮಾರ್ಗೆ ರಾಜ್ಯದ ಸಿಎಂ ಆಗೋ ಅವಕಾಶ ಬಂದಿದೆ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಜೂನ್ 3 ಅಂದ್ರೆ ಬುಧವಾರದಂದೇ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಶೇಷ ಅಂದ್ರೆ ಅಜ್ಜಯ್ಯ ನೀಡಿದ ದಿನಾಂಕದಂದೇ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಾರೆ. ಡಿಕೆ ಪ್ರಮಾಣ ವಚನದ ಶುಭ ಮುಹೂರ್ತದ ಬಗ್ಗೆ TV9 ಪಕ್ಕಾ ಸುದ್ದಿ ಬ್ರೇಕ್ ಮಾಡಿತು. ಬೆಳಗ್ಗೆ 10 ಗಂಟೆಗೆ ಜೂನ್ 3ರಂದೇ ಡಿಕೆಶಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂತ TV9 ಸುದ್ದಿ ಪ್ರಸಾರ ಮಾಡಿತು. TV9 ಅಂದ್ರೆ ಕನ್ನಡಿಗರ ಏಕೈಕ ವಿಶ್ವಾಸಾರ್ಹ ಚಾನಲ್ ಆಗಿದೆ. ಜೂನ್ 3ರಂದು ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ಬುಧವಾರ ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜೂನ್ 3ನೇ ತಾರೀಕು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಡಿ.ಕೆ. ಶಿವಕುಮಾರ್. ಮುಖ್ಯಮಂತ್ರಿಯಾಗಿ ಪದಗ್ರಹಣ ನಡೆಯುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಲೋಕಭವನದ ಗ್ಲಾಸ್ ಹೌಸ್ನಲ್ಲೇ ಡಿಕೆಶಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ ಅಂತ ಎಲ್ರಿಗಿಂತ ಮೊದಲೇ TV9 ಪಕ್ಕಾ ಸುದ್ದಿ ಬ್ರೇಕ್ ಮಾಡಿತ್ತು. TV9ಗೆ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ರಾಜಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯಪಾಲರ ಕಚೇರಿಗೂ ಕೂಡ ಈಗಾಗಲೇ ಮಾಹಿತಿ ರವಾನೆ ಆಗಿದೆ. ಡಿಕೆ ಶಿವಕುಮಾರ್ ಬೆಂಗಳೂರಿನ ನಾಗರಬಾವಿಯಲ್ಲಿರುವ ಅಜ್ಜಯ್ಯರ ಶಾಖಾ ಮಠಕ್ಕೆ ಭೇಟಿ ಕೊಟ್ಟರು. ನೊಣವಿನಕೆರೆಯಿಂದ ಬಂದಿದ್ದ ಡಾಕ್ಟರ್ ಕರಿವೃಷಭ ಶಿವಯೋಗೀಶ್ವರ ಸ್ವಾಮೀಜಿಯವರ ದರ್ಶನ ಪಡೆದ್ರು. ಅಜ್ಜಯ್ಯರ ಪಾದುಕೆಗಳಿಗೆ ಪೂಜೆ ಸಲ್ಲಿಸಿದ್ರು. ನಂತರ ಪ್ರಮಾಣ ವಚನದ ದಿನಾಂಕ, ಮುಹೂರ್ತದ ಬಗ್ಗೆ ಚರ್ಚಿಸಿದ್ರು. ಡಿಕೆ ಶಿವಕುಮಾರ್ ಜಾತಕದ ಪ್ರಕಾರ ಬುಧವಾರವೇ ಒಳ್ಳೆಯ ದಿನ ಇರೋದ್ರಿಂದ ಬುಧವಾರವೇ ಪ್ರಮಾಣ ವಚನ ಸ್ವೀಕರಿಸುವಂತೆ ಅಜ್ಜಯ್ಯ ಸಲಹೆ ನೀಡಿದ್ದಾರೆ. ಅಜ್ಜಯ್ಯರ ಸಲಹೆಯಂತೆಯೇ ಲೋಕಭವನಕ್ಕೆ ಮಾಹಿತಿ ನೀಡಿದ ಡಿಕೆ ತಾವು ಬುಧವಾರವೇ ಪ್ರಮಾಣ ವಚನ ಸ್ವೀಕರಿಸುವುದಾಗಿ ಖಚಿತಪಡಿಸಿದ್ದಾರೆ. ಬೆಳಗ್ಗೆ 10:30ಕ್ಕೆ ಸಹೋದರ ಡಿಕೆ ಸುರೇಶ್ ಜೊತೆ ಡಿಕೆಶಿ ಲೋಕಭವನಕ್ಕೆ ಆಗಮಿಸಿದ್ರು. ಯಾಕಂದ್ರೆ ಮಧ್ಯಾಹ್ನ 1 ಗಂಟೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಧರ್ಮಸ್ಥಳಕ್ಕೆ ತೆರಳಬೇಕಿದ್ದರಿಂದ ಸಂಜೆ ಸಭೆ ಮುಗಿಯೋಷ್ಟರಲ್ಲಿ ಗವರ್ನರ್ ಸಿಗೋದಿಲ್ಲ ಅಂತ ಪಕ್ಕಾ ಲೆಕ್ಕಾಚಾರದಲ್ಲಿ ಮುಂಚಿತವಾಗಿ ಭೇಟಿಯಾಗಿ ತಾತ್ಕಾಲಿಕ ವೇಳಾಪಟ್ಟಿ ಹಾಗೂ ಪ್ರಮಾಣ ವಚನದ ದಿನಾಂಕ ಮತ್ತು ಸ್ಥಳದ ಬಗ್ಗೆ ಡಿಕೆಶಿ ಸುದೀರ್ಘ ಚರ್ಚೆ ನಡೆಸಿ ಬಂದ್ರು. ಜೂನ್ 3ರಂದು ವೃಶ್ಚಿಕ ಲಗ್ನದಲ್ಲಿ ಸಂಜೆ 5:15ಕ್ಕೆ ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಅಂತ ವಾಸ್ತು ಗುರೂಜಿ ಆರಾಧ್ಯ ಹೇಳಿದ್ರು. ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ವಾಸ್ತು ಗುರುಗಳಂತ ಆರಾಧ್ಯವರು ನೇರವಾಗಿ ಮಾತಾಡಿಸ್ತೀನಿ. ನಿಮ್ಮ ಡಿ.ಕೆ. ಶಿವಕುಮಾರ್ ಅವರ ಒಡನಾಟ ಸಾಕಷ್ಟು 30-40 ವರ್ಷಗಳದ್ದು. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತ ದಿನ ಹತ್ತಿರ ಬಂದಿದೆ. ಯಾವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರಂತೆ? 3ನೇ ತಾರೀಕು ಬುಧವಾರ ಸಾಯಂಕಾಲ 5:15. ಆ ಒಂದು ಶುಭಗಳಿಗೆ ಶುಭ ಮುಹೂರ್ತ ಚೆನ್ನಾಗಿದೆ ಅಂತ. ಅದು ವೃಶ್ಚಿಕ ಲಗ್ನ ಚೆನ್ನಾಗಿದೆ. ಆರಂಭದಲ್ಲಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಡಿಕೆ ಪದಗ್ರಹಣ ನಡೆಯುತ್ತೆ ಎನ್ನಲಾಗ್ತಿತ್ತು.
ಆದರೆ ಹವಾಮಾನ ಇಲಾಖೆ ಭಾರಿ ಮಳೆ ಮುನ್ಸೂಚನೆ ನೀಡಿದೆ. ಅಲ್ಲದೆ ಅಪಾರ ಜನಸಾಗರ ಹರಿದು ಬಂದ್ರೆ ಅಹಿತಕರ ಘಟನೆಗಳು ನಡೆಯಬಹುದು ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಲೋಕಭವನದಲ್ಲೇ ಡಿಕೆ ಪದಗ್ರಹಣ ನಡೆಯಲಿದೆ. ಯಾವುದೇ ಅದ್ಧೂರಿತನ, ಆಡಂಬರ ಇಲ್ಲದೆ ಡಿಕೆ ಶಿವಕುಮಾರ್ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಲೋಕಭವನದ ಗಾಜಿನ ಮನೆಯಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯೋದ್ರಿಂದ ಸರಳತೆ ಇರಲಿದೆ. ಯಾವ ಅಭಿಮಾನಿಗಳು ಬೆಂಗಳೂರಿಗೆ ಬಾರದಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಸಲಹೆ ಕೊಟ್ಟರು. ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ತಮಗೆಲ್ಲ ಗೊತ್ತಿದೆ, ಇವತ್ತು ಎಷ್ಟು ಕಷ್ಟ ಇದೆ ಇವತ್ತು ಬೆಂಗಳೂರು ಸಿಟಿ ಟ್ರಾಫಿಕ್ ಅನ್ನೋದು ತಮಗೆಲ್ಲ ಗೊತ್ತಿದೆ. ಆ ಕಾರಣಕ್ಕೆ ತೊಂದರೆ ಆಗಬಾರ್ದು, ಜನಗಳಿಗೆ ಇದು ನಾವು ತಗೊಳ್ಳೋವಂಥ ಯಾವುದೇ ಒಂದು ಕಾರ್ಯಕ್ರಮ ತೊಂದರೆ ಆಗಬಾರ್ದು, ಆಡಂಬರದಿಂದ ಕೂಡಿರಬಾರ್ದು. ಈ ಒಂದು ಚಾರ್ಜ್ ಟೇಕಿಂಗ್ ಅನ್ನೋದು ಏನಿದೆ ಅದನ್ನು ಆಡಂಬರದಿಂದ ಕೂಡಿರಬಾರ್ದು, ಆದಷ್ಟು ಸಿಂಪಲ್ ಆಗಿ ತಗೋಬೇಕು. ಕೆಲಸ ಮಾಡೋ ರೀತಿನಲ್ಲಿ ಅದನ್ನು ತೋರಿಸ್ಬೇಕು ಹೊರತು ಆಡಂಬರ ಮಾಡೋದು ಬೇಡ. ಸರಳವಾಗಿ ಈ ಒಂದು ಕಾರ್ಯಕ್ರಮ ನಡಿಬೇಕು ಅನ್ನೋ ತೀರ್ಮಾನನ ಪಕ್ಷ ಇವತ್ತು ತೆಗೆದುಕೊಂಡು ಆ ಡೈರೆಕ್ಷನ್ನ ಇವತ್ತು ಕೊಟ್ಟಿದೆ. ಇವತ್ತು ತಾವು ನಂಬೋ ಅಜ್ಜಯ್ಯನ ಸಲಹೆಯಂತೆಯೇ ಬುಧವಾರವೇ ಡಿಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋದು ಪಕ್ಕಾ ಆಗಿದೆ. ಡಿಕೆ ಪಟ್ಟಾಭಿಷೇಕಕ್ಕಾಗಿ ಎಲ್ಲಾ ಸಿದ್ಧತೆಗಳು ಬಿರುಸಿನಿಂದ ನಡೀತಿವೆ. ಸಿದ್ದರಾಮಯ್ಯ ಪರ್ವ ಅಂತ್ಯ ಆಗಿ ಇನ್ಮೇಲೇನಿದ್ರೂ ಡಿಕೆ ದರ್ಬಾರ್ ಶುರುವಾಗಲಿದೆ. ಪ್ರಮೋದ್ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.